ಒಂದು ದಾರಿ ಇತ್ತು. ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು. ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋಗಿ ಒಂದು 15 ದಿವಸ ಆದಮೇಲೆ ಮತ್ತೆ ಅದ ದಾರಿ ಹಿಡ್ಕೊಂಡು ಬರ್ತಿದ್ದ. ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ, ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರಾಗೊಂದು ಹೂವು ಬಂದಿತ್ತು. ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ, ಈಗ ನನ್ನೊಳಗೊಂದು ಹೂವು ಐತಿ ನೋಡಿ, ತೊಗೊಂಡು ಹೋಗು ಅಂತ. ನಿನ್ನ ಮನೆಯ ಜಗಲಿಯ ಮೇಲಿಟ್ಟರೆ ನಿನ್ನ ಮನೆ ಸುಗಂಧಿತ ಆಗ್ತೈತಿ. ಭೂಮಿ ತಾಯಿ ಆ ಸಸಿಗಂತಳ, ಅಲ್ಲ ಮೊನ್ನೆರೆ ನೀ ಇಷ್ಟ ಬೆಳೆದಿದ್ದಿ, ನಿನಗೆ ಮತ್ತು ತುಳಿದು ಹೋಗ್ಯಾನ, ಮತ್ತು ಇವನಿಗೆ ತುಳಿದವನಿಗೆ ಹೂವು ಕೊಡಾಕತ್ತಿಯಲ್ಲಿ ನೀನು. ಅವಾಗ ಸಸಿ ಅಂತೈತಿ, ಇಲ್ಲ ಯಾರು ಬೆಳೀತಾರ ಬೆಳೆದವನ್ನೆಲ್ಲ ತುಳಿಯೋದ ಮನುಷ್ಯರ ಚಾಳಿ, ಇದೇನು ಹೊಸದಲ್ಲ ಅವ್ರದ್ದು. ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳಿಯೋದವ್ರದ್ದು ಚಾಳಿ, ಇದು ಹಳೇದಿದು. ಅವ್ರ ಕಾಲ ಅವ್ರ ಜಾತಿನ ಹಂಗೈತದು ಅಂತ. ಅವಾಗ ಭೂಮಿ ಅಂತಳಲ್ಲ, ಮತ್ತು ಅಷ್ಟು ತುಳಿದವ್ರಿಗೆ ಯಾಕೆ ನೀನು ಹೂವು ಕೊಡಾಕತ್ತಿ? ಅವಾಗ ಸಸಿ ಅಂತದ, ಭೂಮಿ ತಾಯಿ ತುಳಿದವ್ರನ್ನೆಲ್ಲ ತಲೆಯಾಗಿ ಇಟ್ಟುಕೊಂಡಿದ್ದರೆ ನನ್ನ ಹೃದಯದೊಳಗಿಂದ ಹೂವು ಹೆಂಗೆ ಅರಳತಿತ್ತು ಹೇಳು, ಸಾಧ್ಯ ಇರ್ತಿರಲಿಲ್ಲ. ಹಾಗೆ ಏನು ಕೆಟ್ಟದ್ದದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ. ಈಗ ನಿಮ್ಮ ಮನೆ ಹಿತ್ತಲ್ದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ. ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಏನದಕ್ಕೆ? ಏನೂ ಇಲ್ಲ. ಆಶ್ಚರ್ಯ ಏನು ಅಂದ್ರೆ, ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ನೀವು ಕೊಟ್ಟಿದ್ದು ರಾಡಿ ನೀರ, ತೆಂಗಿನ ಗಿಡ ನಿಮಗೂ ಕೊಟ್ಟಿದ್ದು ತಿಳಿ ನೀರ. ಇದು ಚಲೋ ಜೀವನ ಕಟ್ಕೊಳ್ಳೋದು ಹೆಂಗೆ? ಕಲಿಲಸ್ಯ ಮಧ್ಯೆ, ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಕೊಳ್ಳೋದು ಕಲಿಬೇಕು. ಮಸ್ತ್ ಇರ್ಬೇಕು ಮನುಷ್ಯ. ಜೀವನದ ಮೇಲೆ ಮಸ್ತ್ ಬದುಕೋದು, ಸ್ವಚ್ಛ ಬದುಕೋದು, ಸ್ವಸ್ಥ ಬದುಕೋದು, ಮಸ್ತ್ ಬದುಕೋದು, ಇವು ಮೂರು ನೆನಪಿಟ್ಕೊಂಡವ್ರಿ. ಏನು ಹೆಂಗೆ ಬದುಕೋದು? ಸ್ವಚ್ಛ ಬದುಕಬೇಕು. ಮೊದಲು ದಿವಸ ಜಳಕ ಮಾಡ್ಬೇಕು, ತಿಂಗಳಿಗೊಮ್ಮೆ ಮಾಡೋದಲ್ಲ. ಮತ್ತು ಸ್ವಚ್ಛ ಬದುಕೋದು, ಸ್ವಸ್ಥ ಬದುಕೋದು. ಸ್ವಸ್ಥ ಅಂದ್ರೆ ಆರೋಗ್ಯ. ಖಾದರವ್ರು ಮಾತಾಡಿದ್ರಲ್ಲ ನಿಮಗೆ, ಸ್ವಸ್ಥ ಬದುಕೋದು, ಮಸ್ತ್ ಬದುಕೋದು, ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು. ಸ್ವಚ್ಛ ಬದುಕಬೇಕು. ನಮ್ಮ ಊರು ಸ್ವಚ್ಛ ಇರಬೇಕು, ನಮ್ಮ ಮೈ ಸ್ವಚ್ಛ ಇರಬೇಕು, ನಮ್ಮ ಮನಸ್ಸು ಸ್ವಚ್ಛ ಇರಬೇಕು. ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು. ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದು ಹೋಗಿರ್ತೀರಿ. ನೀವು ಬೆಳಗ್ಗೆ ಎದ್ದು ಕೂಡಲೇ ನೋಡಿರಿ, 6:15 ಬಂದ್ರೆ ನಿಮ್ಮ ಮನೆ ಇರೋದಿಲ್ಲ, ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ. ಇದು ಸ್ವಚ್ಛ ಜಾತ್ರೆ. ಸ್ವಚ್ಛತೆಯನ್ನು ಕಲಿಯುವುದಷ್ಟೇ, ಸ್ವಚ್ಛವಾಗಿರಬೇಕು. ಏನು ಗವಿಸಿದ್ದಪ್ಪಜ್ಜನ ಗುಡಿ ಮೇಲೆ, ಗವಿಸಿದ್ದಪ್ಪಜ್ಜನ ಗೋಪುರಕ್ಕೆ ಬಂಗಾರದ ಕಳಸ ಕೊಡಿಸ್ದವನು ಭಾಳ ದೊಡ್ಡ ಭಕ್ತಿ ಅಂತಲ್ಲ. ದಾಸೋಗದೊಳಗೆ ಉಂಡವನು ಮುಸ್ರಿ ಬಳದ ಸ್ವಚ್ಛ ಮಾಡಿದವನ ಭಕ್ತಿ ಅದಕ್ಕಿಂತ ದೊಡ್ಡ. ಬಿದ್ದ ಪೇಪರ್ ತೆಗೆದು ಆರಿಸದ ಡಸ್ಟ್ಬಿನ್ನಿಗೆ ಹಾಕಿದವನ ಭಕ್ತಿ ಅದಕ್ಕಿಂತಲೂ ದೊಡ್ಡ. ಸ್ವಚ್ಛ ಇರಬೇಕು ಮನುಷ್ಯ. ಸ್ವಚ್ಛತೆ ಜೀವನದಲ್ಲಿ ಬಹಳ ಮುಖ್ಯ. ಸ್ವಸ್ಥ ಇರಬೇಕು. ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿಲ್ಲ, ಯಾರು ಶ್ರೀಮಂತರು ಅಂದ್ರೆ 10 ಸಕ್ರೆ ಕಾರ್ಖಾನೆ ಹಾಕ್ಯಾನ, ಅಧ್ಯಕ್ಷದನ. ಬೆಳಿಗ್ಗೆ ಎದ್ದು ಕೂಡಲೇ ಬರೀ ಹಾಗಲಕಾಯಿ ರಸ ಕುಡಿಬೇಕವ. 10 ಶುಗರ್ ಫ್ಯಾಕ್ಟ್ರಿ ಮಾಲೀಕ, ಶುಗರ್ ಐತಿ ಏನು ಮಾಡೋದು? ಅವ ಶ್ರೀಮಂತ ಅಲ್ಲ. ಏನು ಮನ್ಯಾಗ ನೋಟಿನ ಪೆಂಡಿನೇ ಒಟ್ಟ್ಯಾನ. ಮನ್ಯಾಗ ಟ್ರೆಜರಿ ಒಳಗೆ ನೋಟಿನ ಕಟ್ಟಿದ್ದವ ಶ್ರೀಮಂತ ಅಲ್ಲ. ದುಡ್ಯಾಕ ಕೈಕಾಲು ಗಟ್ಟಿದ್ದವ್ರ ನಿಜವಾದ ಶ್ರೀಮಂತರಷ್ಟೆ. ಆರೋಗ್ಯ ಚಲೋ ಇರಬೇಕು, ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರ್ಬೇಕು. ಮತ್ತು ಏನು ಸಂಸಾರ ಅಂದಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಆಗೋದೆ. ಇದಕ್ಕೆ ಜೀವನ್ಮುಕ್ತಾವಸ್ಥೆ ಅಂತಾರೆ. ಏನು ಅಂದ್ರೆ ನಿನ್ನೇನಾಯ್ತು ಆಯ್ತು, ನಿನ್ನೆ ಕಳೆದು ಹೋಗೈತಿ. ಪಾಸ್ಟ್ ಈಸ್ ಡೆಡ್. ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ. ನಾವು ಹಿಂದಿಂದ ಭಾಳ ನೆನಪಿಸ್ಕೊಂಡು ತಲೆ ಕಡಿಸ್ಕೊತೀವಿ. ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ, ಭಯ ಪಡ್ತೀವಿ. ಕಳೆದು ಹೋದ ನಿನ್ನೆಯನ್ನು ಮರಿಬೇಕು. ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು. ದೇವರು ಏನು ಈ ಕ್ಷಣ ಕೊಟ್ಟನ, ಈ ಕ್ಷಣ ಚಂದ ಕೊಟ್ಟನ, 2 ಮಾತು ಕೇಳೋದು,
ಜಾತ್ರೆ ನೋಡೋದು, ಮಸ್ತ್ ಉಂಡು ಮಸ್ತ್ ಮನೆಗೆ ಹೋಗಿಬಿಡೋದು, ಮಸ್ತ್ ಇರ್ಬೇಕು ಮನುಷ್ಯ. ಈಗ ಒಬ್ಬ ರೈತ ಅದಾನ, ಹೆಂಗೆ ದುಡಿಬೇಕು ಹೊಲದಾಗ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕೇನಪ್ಪ, ಎಷ್ಟು ದುಡಿತೀನಿ ನೀ, ನಾನಾ ದಣದೀನಿ ನೀನ ವಿಶ್ರಾಂತಿ ತಗೋ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ಮಸ್ತ್ ದುಡಿಯೋದು ಹೊಲದಾಗ ಅಷ್ಟು, ಮಸ್ತ್ ಉಣ್ಣೋದು, ಮಸ್ತ್ ನಿದ್ದೆ ಮಾಡೋದು, ಮಸ್ತ್ ವ್ಯವಹಾರ ಮಾಡಿ, ಮಸ್ತ್ ಇರಬೇಕು, ಶಿಸ್ತಿರ್ಬೇಕು, ಸುಸ್ತಿರಬಾರ್ದು ಅಷ್ಟೆ. ಇದನ್ನು ಕಲಿಯೋದು ಮನುಷ್ಯ ಜೀವ. ಒಂದು ಸಂಸಾರ ಅಂದಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರೋದಲ್ಲ. ಏನು ಮನೆ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ. ಮೊದಲು ಹೊಸದಾಗಿ ಈ ಕನ್ಯಾ ಫಿಕ್ಸ್ ಆಗಿರ್ತೈತೆ ನೋಡ್ರಿ, ಫಿಕ್ಸ್ ಆಗಿತ್ತು. ಇವ ಫೋನ್ ಹಚ್ತಿದ್ದು ನಾನು, ಆಕೆ ಒಟ್ಟ ಫೋನ್ ಎತ್ತಿದ್ದಿಲ್ಲ. ಇವನು ಫೋನ್ ಎತ್ತಲಾರ್ದಕ್ಕೆ ಜಗಳ ಆಡ್ತಿದ್ನಂತೆ. ನೀವು ಮಾತಾಡೋದ ಇಲ್ಲ ನನ್ನ ಕೂಡ, ನೀವು ಮಾತಾಡೋದ ಇಲ್ಲ ನನ್ನ ಕೂಡ. ಆಮೇಲೆ 1 ವರ್ಷ ಆತು ಮದುವೆಯಾಗಿ, ಆದ ಕೂಡಲೇ ಅಲ್ಲಿ ಹೆಂಡತಿಗೆ ಹಿಂದೆ ಕುಂದಿರ್ಸ್ಕೊಂಡು ಹೊಂಟಿದ್ದ, ಹಂಪ್ಸಿಗೆ ಹೆಗರಿ ಬಿದ್ಲಕ್ಕಿ. ಇವನ ಬೀಳ್ಸಿದ್ನು ಏನು ಅದು ಬಿತ್ತೋಗ, ಬಿದ್ದ ಕೂಡಲೇ ದವಾಖಾನೆಗೆ ತೊಗೊಂಡು ಹೋದ. ಡಾಕ್ಟ್ರ್ ಹೇಳಿದ್ರು, ಇಲ್ಲಪ್ಪ ಹಂಪ್ಸಿನ ಮೇಲೆ ಬಿದ್ದಾಳ, ತುಟಿಗೆ ಗಾಯ ಆಗೈತಿ, ಮ್ಯಾಲಿನ ತುಟಿಗೆ ಗಾಯ ಆಗೈತಿ. ಸರ್ ಏನು ಮಾಡ್ಬೇಕು? ಇಲ್ಲ ಅದು ಮ್ಯಾಲಿನ ತುಟಿ ಹರಿದೈತಿ, ಹೊಲಿಗೆ ಹಾಕ್ಬೇಕು ಅದಕ್ಕೆ. ಸರ್ ಕೈ ಮುಗಿತಿ ನಿಮ್ಗೆ, ಎರಡೂ ಕೂಡಿಸಿ ಹೊಲಿದು ಬಿಟ್ರಿ. ಅದಕ್ಕೆ ಹೊಲೆಯವ್ರು ಹೊಲಿತೀರಿ, ಎರಡೂ ಕೂಡಿಸಿ ಹೊಲಿದು ಬಿಟ್ರಿ. ಅದಕ್ಕೆ ಹಿಂಗಾದ್ರೆ ಹೆಂಗೆ ಸಂಸಾರ? ಒಂದು ಹೆಚ್ಚ ಕಡಿಮೆ ಇದರ ಮಧ್ಯದೊಳಗನೆ ಇದು ಇರೋದ, ಇದು ಮುಗ್ಯೋದಲ್ಲಿದು. ಭಾಳ ಮಂದಿ ಬರ್ತಿರ್ತಾರೆ, ಯಪ್ಪ ಇದ್ರ ಕಾಲಾಗ ಸಾಕಾಗೈತಿ. ಯಾವಾಗ? 60 ವರ್ಷಕ್ಕೆ. ಇಷ್ಟು ದಿವಸ ತಿಳಿಲಿಲ್ಲ ನಿನಗೆ, ಉಳ್ದಾವ ಎಷ್ಟು ದಿವಸ ಈಗ ನಿನಗೆ? ತಿದ್ದರೆ ಏನು ಮಾಡವ, ತಿದ್ದಕ್ಕೆ ಹೋದ್ರೆ ಆಗೋದ ಬಿಡೋದ? ಎಷ್ಟು ದಿವಸ ಕೊಟ್ಟಾನ ಅಷ್ಟು ಚಂದ ಶಿಸ್ತಾಗಿ ಬದುಕಿ ಹೋಗಿಬಿಡೋದು ಅಷ್ಟು. ಸ್ವಚ್ಛ ಇರಬೇಕು, ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇಷ್ಟು ಇದ್ಕೊಂಡು ಹೋದ್ರೆ ಇಡೀ ಜೀವನವೇ ಒಂದು ಜಾತ್ರೆ ಆಗ್ತೈತೆ ಅಷ್ಟೇ. ಜಾತ್ರೆ ಅಂದ್ರೆ ವರ್ಷಕ್ಕೊಂಬರೋದಲ್ಲ, ಪ್ರತಿನಿತ್ಯವೂ ನಿತ್ಯೋತ್ಸವ ಆಗಬೇಕು. ಅದು ಜೀವನದ ಜಾತ್ರೆ, ಅದು ಅಷ್ಟೆ. ಹಾಗೆ ಅಂಥ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಇಲ್ಲಿ ಹಲವು ಜನ ಯತಿಗಳು, ವಿದ್ವಾಂಸರು, ಕಲಾವಿದರು ಎಲ್ಲೆಲ್ಲಿಯವರು ಬಂದಾರ ನೋಡ್ರಿ. ನಿಮಗೆಲ್ಲ ಭೇಟಿ ಆಗ್ಲಿಕ್ಕೆ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ಇಷ್ಟು ಚಲೋ ಜನ, ಇಷ್ಟು ಲಕ್ಷ ಮಂದಿ ಕೂಡಿರಪ್ಪ. ನಿನ್ನೆ 8ರಿಂದ 10 ಲಕ್ಷ ಮಂದಿ ಕೂಡ್ಯಾರಂತಾರೆ. ಓಣ್ಯಾಗ ಇಬ್ಬರು ಕಟ್ಟಿ ಮೇಲೆ ಕುಂತ್ರೆ ಹೊಡೆಪೆಟ್ಟಾಕೈತಿ. ಇಲ್ಲಿ 10 ಲಕ್ಷ ಮಂದಿ ಸೇರಿದ್ರು ಎಷ್ಟು ಶಾಂತ ಕುಂತಿರಲ್ಲ. ಇದು ನಿಜವಾದ ಭಾರತ, ಇದು ಅಷ್ಟೆ. ನಿಮಗಿಷ್ಟು ಹೊಗಳ್ಕೊಂತಿದ್ರು ಸುಮ್ಮಿರವ್ರು ನೀವು. ಬಸವಣ್ಣವ್ರು ಅಂತಾರೆ, ಇಷ್ಟು ಹೊತ್ತಾದರೂ ನೀವು ನೋಡಿ ಅಜ್ಜನ 2 ಮಾತು ಕೇಳಬೇಕಂತ ಕುಂತಿರಲ್ಲ. ಒಬ್ಬ ಸನ್ಯಾಸಿಗೆ, ಒಬ್ಬ ಸ್ವಾಮಿಗೆ ಇದಕ್ಕಿಂತ ದೊಡ್ಡ ಶ್ರೇಯಸ್ಸೇ ಯಾವುದು? ಒಂದು ಮಠ ಯಾವಾಗ ದೊಡ್ಡದಾಗ್ತೈತಿ, ಆ ಮಠಕ್ಕೆ 100 ಶಾಲೆ ಕಾಲೇಜುಗಳಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠಕ್ಕೆ 100 ಎಕರೆ ಜಮೀನಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಆ ಮಠದೊಳಗೆ ಬಂಗಾರ ಬೆಳ್ಳಿ ಸಂಪತ್ತಿದ್ರೆ ಆ ಮಠ ದೊಡ್ಡದಾಗೋದಿಲ್ಲ. ಮಠದ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ, ನಿಮ್ಮಂಥ ಭಕ್ತರು ನನ್ನಂಥ ಒಬ್ಬ ಸಣ್ಣ ಮನುಷ್ಯನಿಗೆ ನಿಮ್ಮ ಹೃದಯದೊಳಗೆ ಜಾಗ ಕೊಟ್ಟಿರಲ್ಲ, ಅದು ಭಾಳ ದೊಡ್ಡದಷ್ಟೆ. ಇದು ಎಲ್ಲ ನಿಮ್ಮ ಪ್ರೇರಣೆಯಿಂದ ನಡೆದಿದ್ದು. ಇಷ್ಟು ಜನ ಇಷ್ಟು ಹೊತ್ತಾದರೂ ಶಾಂತ ರೀತಿಯಿಂದ ಮನೆ ಮರೆತು ಕುಂತೀರಿ ನೀವು. ಹೋಗಬೇಕಂತ ಲಕ್ಷ್ಯ ಬರುವಲ್ದು. ಮನೆ ಮರೆತು ಇಲ್ಲಿ ಕುಂತೀರಿ ನೀವು. ಈಗ ಎಲೆಕ್ಷನ್ ಬರ್ತಾವೆ ನೋಡ್ರಿ, ಹಿಂಗೆ ಏನರ ಕೂಡಕ್ಕೆ ಸಾಧ್ಯ ಐತೇನು? ನೀವು ಹೆಂಗೆ ಕುಂತೀರಿ ನೋಡ್ರಿ. ಯಾಕಂದ್ರೆ ನೀವು ತಂದವರಲ್ಲ, ಇಲ್ಲಿ ಭಕ್ತಿಯಿಂದ ಬಂದವರು, ಅದಕ್ಕೆ ಕುಂತೀರಿ. ಅವ್ರು ತಂದವರಲ್ಲ, ನೀವು ಭಕ್ತಿಯಿಂದ ಬಂದಿದ್ದಕ್ಕಾಗಿ ಇದು ನಡೆದಿದೆ. ಶರಣರಂತಾರೆ, ಬಸವಣ್ಣವ್ರಂತಾರೆ, ದೇವರೆಲ್ಲದಾನ ಮಾಡುವ ನೀಡುವ ಭಕ್ತನ ಕಂಡಡೆ ನಿಧಿ ನಿಧಾನವ ಕಂಡಂತಾಯಿತು. ಏನು ದೇವರು ಅಂದ್ರೆ ಬರೇ ಗುಡಿಯೊಳಗಂತಲ್ಲ. ಏನು ದುಡ್ದಾನ ಸಮಾಜಕ್ಕಾಗಿ ದುಡಿಯುವುದು, ದುಡಿದಿದ್ರೊಳಗೆ ಒಂದಿಷ್ಟು ಸಮಾಜಕ್ಕೆ ಹಂಚಿ ಸಂತೋಷ ಪಡುವ
ಮನುಷ್ಯನ ಹೃದಯದೊಳಗೆ ದೇವರದಾನ. ಅವನ ಮುಖ ನೋಡಿದ್ರೆ ಸಾಕು, ಕೂಡಲ ಸಂಗಮನನ್ನು ನೋಡಿದಷ್ಟು ಸಂತೋಷ. ಹೀಗೆ ಬದುಕುವುದು. ಅಂಥ ಜನ ಇಲ್ಲೆಲ್ಲ ಇದ್ದಾರೆ. ನಿಮ್ಮ ಪ್ರೇರಣೆಯಿಂದ ಈ ಜಾತ್ರೆ ಇಷ್ಟು ದೊಡ್ಡದಾಗಿ ಬೆಳೀತಿದೆ. ಸದಾ ಬೆಳಿಬೇಕು. ನನಗೆ ಜಾತ್ರೆ ಅಂದರೆ ಏನೂ ಇಲ್ಲ, ನೀವು ಸಂತೋಷ ಪಟ್ರಿ ಅಂದ್ರೆ ಅದೇ ಜಾತ್ರೆ. ನಮಗೇನು ತೇರು ಎಳೆಯೋದು ಮುಖ್ಯ ಅಲ್ಲ, ನಿಮಗೆ ಜಾತ್ರೆ ಅದು ಅಷ್ಟೆ. ನೀವು ಸಂತೋಷವಾಗಿ ಜಾತ್ರೆ ಮಾಡೋದು, ಆನಂದವಾಗಿ ಉಣ್ಣೋದು, ಆನಂದವಾಗಿದ್ರಿ ಅಂದ್ರೆ ನಿಮಗೆ ಒಂದೇ ತೇರು ಅಷ್ಟೇ. ನೀವು ಸಂತೋಷವಾಗಿದ್ರಿ ಅಂದ್ರೆ ನಿಮ್ಮ ಮುಖದೊಳಗೆ ಲಕ್ಷ ಲಕ್ಷ ತೇರುಗಳು ನನಗೆ ಕಾಣುತ್ತವಷ್ಟೆ. ನಿಮ್ಮ ಸಂತೋಷವೇ ಜಾತ್ರೆ. ಗವಿಸಿದ್ಧನಲ್ಲಿ ನನ್ನ ಪ್ರಾರ್ಥನೆ, ಈ ನಾಡಿನ ಭಕ್ತರೆಲ್ಲ ಸುಖಿಗಳಾಗಲಿ, ಅವರು ಸಂತೋಷವಾಗಿರಲಿ, ಆ ದಿವ್ಯ ಶಕ್ತಿ ಗವಿಸಿದ್ಧ ಅವರಿಗೆಲ್ಲ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಶರಣ ಶರಣ.